ಇವತ್ತು ನಾವಿದ್ದೀವಿ ಚಿಕ್ಕಮಗಳೂರಿನ ತಾಲೂಕು ಆಫೀಸ್ ಬಳಿ ಇರುವಂತಹ ಗ್ರ್ಯಾಂಡ್ ಮಹಾರಾಜ ಹೋಟೆಲ್ನಲ್ಲಿ. ಕಳೆದ 15 ವರ್ಷಗಳಿಂದ ಒಂದು ರುಚಿಕರವಾದಂತಹ ನಾನ್ ವೆಜ್ ಊಟವನ್ನು ಇಡೀ ಚಿಕ್ಕಮಗಳೂರು ಜನತೆಗೆ ಸರ್ವ್ ಮಾಡ್ತಾ ಬರ್ತಿದ್ದಾರೆ. ನಾವು ಇಲ್ಲಿವರೆಗೂ ರೆಗ್ಯುಲರ್ ಬರ್ತಾ ಇರ್ತೀವಿ. ರೆಗ್ಯುಲರ್ ಮಧ್ಯಾಹ್ನ ಊಟ ಟೈಮಿಗೆ ಬಂದಾಗ ಇಲ್ಲೇ ಬಂದು ಊಟ ಮಾಡ್ತಾ ಇರ್ತೀವಿ. ಚೆನ್ನಾಗಿದೆ ಟೇಸ್ಟ್. ಇಲ್ಲಿ ಮಟನ್ ಚಾಪ್ಸ್ ಇಷ್ಟ, ಗೀ ರೈಸ್, ಕೈಮಾ ಬಾಲ್ ಎಲ್ಲ ಚೆನ್ನಾಗಿರುತ್ತೆ. ಬಿರಿಯಾನಿ ತುಂಬ ಇಷ್ಟ. ಮಟನ್ ಬಿರಿಯಾನಿ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಸ್ಟಾರ್ಟರ್ಸ್ ಎಲ್ಲನೂ ಚೆನ್ನಾಗಿ, ಎಲ್ಲ ಐಟಮ್ ಚೆನ್ನಾಗಿರುತ್ತೆ. ಲೈಕ್ ಎನ್ವಿರಾನ್ಮೆಂಟು ಚೆನ್ನಾಗಿದೆ. ಲೈಕ್ ಮೇಂಟೆನೆನ್ಸ್ ಆಗಲಿ ಏನೇ ಆಗಲಿ ಸಾಫ್ಟ್ ಪೀಸ್ ಕೂಡ ತುಂಬ ಸಾಫ್ಟ್ ಆಗಿದೆ. ಫಸ್ಟ್ ಮಟನ್ ಮಾತ್ರ ಇಸ್ಕೊಂಡೆ, ಆಮೇಲೆ ಇನ್ನೂ ಚೆನ್ನಾಗಿತ್ತು. ಮತ್ತು ಚಿಕನ್ ಕೂಡ ಮತ್ತೆ ಇನ್ನೊಂದು ಪ್ಲೇಟ್ ಹೇಳಿದ್ದೀನಿ. ಪಾರ್ಸಲ್ ಕೂಡ ಹೇಳಿದ್ದೀನಿ ಇನ್ನೊಂದು ಪ್ಲೇಟ್. ವೆಜ್ ಎಲ್ಲ ಐಟಮ್ ಚೆನ್ನಾಗಿದೆ ಸರ್ ಇವರದ್ದು. ಎಸ್ಪೆಷಲಿ ಕಬಾಬ್ ಟೈಪ್ನದ್ದು ಎಲ್ಲ ಮಾಡ್ತಾರೆ, ಅದು ತುಂಬ ಚೆನ್ನಾಗಿದೆ. ವೆನ್ ಯು ಎಂಟರ್ ಆಗಿದ ತಕ್ಷಣ ಯು ಫೀಲ್ ದಟ್ ಪಾಸಿಟಿವ್ ವೈಬ್ ವೇರ್ ಯು ಎಂಟರ್ ಟು ಎ ಟೆಂಪಲ್. ಆ ಪಾಸಿಟಿವ್ ವೈಬ್ ಅಂದ್ಬಿಟ್ಟು ತುಂಬ ಚೆನ್ನಾಗಿದೆ. ಅದೇ ಪ್ರಿಫರ್ ಮಾಡ್ತೀನಿ. ನಮಗೆ ಭಾಳ ಇಷ್ಟ ಏನಂದರೆ ಮಟನ್ ಸುಕ್ಕ ಇಲ್ಲಿ, ಅದಕ್ಕೋಸ್ಕರ ಅಂತಲೇ ಇಲ್ಲೇ ಜಾಸ್ತಿ ಬರ್ತೀವಿ. ಅಣ್ಣ ನಮ್ಮದು ಈ ಹೋಟ್ಲು ಬರೀ ಬಿಸ್ನೆಸ್ಸಿಗೋಸ್ಕರ ಮಾಡಿಲ್ಲ ಅಣ್ಣ. ನಾವು ನಮ್ಮದೊಂದು ಕನಸು, ನಮ್ಮ 4 ಜನ ಅಣ್ಣ ತಮ್ಮದಿರಾಗಲಿ, ನಮ್ಮದು ಫಾಸ್ಟ್ ಮೂವಿಂಗ್ ನಾಟಿ ಸ್ಟೈಲ್ ಇರೋದ್ರಿಂದ ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಮಟನ್ ಸುಕ್ಕ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಐಸಿರಿ ಟುಡೇ. ನಾನು ಶಶಾಂಕ ಹಿಂದೂ. ಚೈನ್ ಮೇಕರ್ಸ್ ಬದುಕಿದ ಮೈಲಿಗಲ್ಲು ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ಇವತ್ತು ನಾವಿದ್ದೀವಿ ಚಿಕ್ಕಮಗಳೂರಿನ ತಾಲೂಕು ಆಫೀಸ್ ಬಳಿ ಇರುವಂತಹ ಗ್ರ್ಯಾಂಡ್ ಮಹಾರಾಜ ಹೋಟೆಲ್ನಲ್ಲಿ. ಕಳೆದ 15 ವರ್ಷಗಳಿಂದ ಒಂದು ರುಚಿಕರವಾದಂತಹ ನಾನ್ ವೆಜ್ ಊಟವನ್ನು ಇಡೀ ಚಿಕ್ಕಮಗಳೂರು ಜನತೆಗೆ ಸರ್ವ್ ಮಾಡ್ತಾ ಬರ್ತಿದ್ದಾರೆ. ಹಾಗಾದರೆ ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಹೋಟೆಲಿನ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ತಾ ಹೋಗೋಣ. ತೇಜು ಅಂತ ಕಡೂರು ಬರ್ತಾರೆ ನಮ್ದು. ನಾವು ಇಲ್ಲಿವರೆಗೂ ರೆಗ್ಯುಲರ್ ಬರ್ತಾ ಇರ್ತೀವಿ. ಕೌಂಟ್ ಹಿಡ್ಕೊಂಡಿಲ್ಲ ಇಲ್ಲಿವರೆಗೂ. ರೆಗ್ಯುಲರ್ ಮಧ್ಯಾಹ್ನ ಊಟ ಟೈಮಿಗೆ ಬಂದಾಗ ಇಲ್ಲೇ ಬಂದು ಊಟ ಮಾಡ್ತಾ ಇರ್ತೀವಿ. ಚೆನ್ನಾಗಿದೆ ಟೇಸ್ಟು. ಏನಿಷ್ಟ ನಿಮ್ಗೆ ಇಲ್ಲಿ ಮಟನ್ ಚಾಪ್ಸ್ ಇಷ್ಟ, ಗೀ ರೈಸ್, ಕೈಮಾ ಬಾಲ್ ಎಲ್ಲ ಚೆನ್ನಾಗಿರುತ್ತೆ ಇಲ್ಲಿ. ಕಿರಣ್ ಅಂತ ಬ್ಯಾಂಗ್ಳೂರಿಂದ ಬಂದಿರೋದು. ಫಸ್ಟ್ ಟೈಮ್ ಬರ್ತಾ ಇರೋದು ಅಥವಾ ಮುಂಚೆ ಬಂದಿದ್ದೀರಾ? ನಾನು ಮೊದಲು ಬಂದಿದ್ದೆ, ವೈಫ್ನ ಮಗುನ ಈ ಸರ್ ಕರ್ಕೊಂಡ್ಬಂದಿದ್ದೆ. ಓಕೆ, ಏನಿಷ್ಟ ಇಲ್ಲಿ? ಬಿರಿಯಾನಿ ತುಂಬ ಇಷ್ಟ. ಮಟನ್ ಬಿರಿಯಾನಿ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಸ್ಟಾರ್ಟರ್ಸ್ ಎಲ್ಲನೂ ಚೆನ್ನಾಗಿ, ಎಲ್ಲ ಐಟಮ್ ಚೆನ್ನಾಗಿರುತ್ತೆ. ನಾನು ತುಂಬ ಕಡೆ ರಿವ್ಯೂಸ್ ನೋಡಿದೆ, ಚೆನ್ನಾಗಿದೆ ಅಂತ ಬಂದೆ. ಬರಬೇಕು, ಡೆಫಿನೆಟ್ ಆಗಿ ಬಂದು ಟೇಸ್ಟ್ ಮಾಡಿ. ಡಿಫ್ರೆಂಟ್ ಆಗಿರುತ್ತೆ ಸ್ವಲ್ಪ. ಬೆಂಗಳೂರಿಂದ ಬಂದಿರೋದು ನಾವು. ಇಲ್ಲಿ ಫುಡ್ ಟ್ರೈ ಮಾಡೋಣ ಅಂತ ಬಂದಿದ್ವಿ. ತುಂಬ ಚೆನ್ನಾಗಿದೆ. ಬರೋರಿಗೆಲ್ಲ ಫಸ್ಟ್ ಟೈಮ್ ಬರ್ತಾ ಇರೋದು. ತುಂಬ ಚೆನ್ನಾಗಿದೆ. ಕ್ವಾಲಿಟಿ ಅಂತೂ ನೆಕ್ಸ್ಟ್ ಲೆವೆಲು. ಲೈಕ್ ಎನ್ವಿರಾನ್ಮೆಂಟು ಚೆನ್ನಾಗಿದೆ. ಲೈಕ್ ಮೇಂಟೆನೆನ್ಸ್ ಆಗಲಿ ಏನೇ ಆಗಲಿ ಸಾಫ್ಟ್ ಪೀಸ್ ಕೂಡ ತುಂಬ ಸಾಫ್ಟ್ ಆಗಿದೆ. ಬರ್ಬೋದು. ನನಗಿಲ್ಲಿ ಫಸ್ಟ್ ಮೂವಿಂಗು ಚಿಕನ್ ಬಿರಿಯಾನಿ ತುಂಬ ಇಷ್ಟ ಆಗಿದೆ. ಚಿಕನ್ ಬಿರಿಯಾನಿ ಮತ್ತು ಮಟನ್ನು ಎರಡೂ ಇಸ್ಕೊಂಡಿದ್ದೀನಿ ನಾನು. ಫಸ್ಟ್ ಮಟನ್ ಮಾತ್ರ ಇಸ್ಕೊಂಡೆ, ಆಮೇಲೆ ಇನ್ನೂ ಚೆನ್ನಾಗಿತ್ತು. ಮತ್ತು ಚಿಕನ್ ಕೂಡ ಮತ್ತೆ ಇನ್ನೊಂದು ಪ್ಲೇಟ್ ಹೇಳಿದ್ದೀನಿ. ಪಾರ್ಸಲ್ ಕೂಡ ಹೇಳಿದ್ದೀನಿ ಇನ್ನೊಂದು ಪ್ಲೇಟ್. ರಿವ್ಯೂ ನೋಡ್ಕೊಂಡು ಬಂದಿದ್ದ ಅಥವಾ ಯಾರು ಸಜೆಸ್ಟ್ ಮಾಡಿದ್ರಾ? ಇಲ್ಲ, ಆನ್ಲೈನಲ್ಲಿ ರಿವ್ಯೂ ಮಾಡ್ಕೊಂಡೇ ಬಂದಿದ್ದು. ನಮಗೆ ಗೊತ್ತಿರಲಿಲ್ಲ, ಬೆಂಗಳೂರಿಂದ ಬಂದಿದ್ದು. ರಿವ್ಯೂ ನೋಡ್ಕೊಂಡು ಹಂಗೆ ಬಂದಿದ್ದು ನಾವು. ಬರೋಂಥವ್ರಿಗೆ ಏನು ಹೇಳ್ತೀರಾ? ಬರೋಂಥವ್ರಿಗೆ ಬನ್ನಿ, ಒಂಥರ ಲೈಕ್ ಡಿಫ್ರೆಂಟ್ ಪ್ಲೇಸ್ ಇದೆ. ಲೈಕ್ ಟೇಸ್ಟ್ ಕೂಡ ನೆಕ್ಸ್ಟ್ ಲೆವೆಲ್ ಆಗಿ ಚೆನ್ನಾಗಿದೆ. ಹೆಸರು ವಿದ್ಯಾಧರ್ ಅಂತೇಳಿ. ನಾನೀಗ ಲೈಫ್ ಲೈನಲ್ಲಿ ವರ್ಕ್ ಮಾಡ್ತಿದ್ದೇನೆ. ನಮ್ದು ಏನು ಪಾರ್ಟಿ ಅರೇಂಜ್ಮೆಂಟ್ ಎಲ್ಲ ಮಾಡೋದಾದ್ರೆ ಇಲ್ಲೇ ಬಂದು ಮಾಡ್ತೇವೆ ನಾವು. ಮತ್ತೆ ಇಲ್ಲಿ ಫುಡ್ ಚೆನ್ನಾಗಿದೆ. ವೆಜ್ ಇರ್ಬೋದು, ನಾನ್ ವೆಜ್ ಇರ್ಬೋದು, ಎಲ್ಲ ಸಹ ಚೆನ್ನಾಗಿದೆ ಇಲ್ಲಿ. ಮತ್ತೆ ಅಟ್ಮಾಸ್ಫಿಯರ್ ತುಂಬಾ ಚೆನ್ನಾಗಿದೆ. ಮತ್ತೆ ಕ್ಲೀನಿಂಗ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ. ಹಾಗೂ ನಮ್ಮ ಕಂಪನಿಯದ್ದು ಚಿಕನ್ ಅನ್ನು ಇವರು ಪರ್ಚೇಸ್ ಮಾಡ್ತಾರೆ. ತುಂಬಾ ಚೆನ್ನಾಗಿದೆ. ನೀವೆಷ್ಟು ವರ್ಷದಿಂದ? ನಾನು ಇಲ್ಲಿ ಸಾಧಾರಣ ಇವರದ್ದು ಮುಂಚೆ ನಮ್ಮ ಕಂಪನಿಯ ಅಪೋಸಿಟ್ ಇತ್ತು, ಹಳೆ ಹೋಟ್ಲ್ ಇತ್ತು. ಇದನ್ನೀಗ ಒಂದು 3 ವರ್ಷದಿಂದ ಶಿಫ್ಟ್ ಮಾಡಿದ್ರು. ಹಳೆ ಹೋಟ್ಲ್ ಇರುವಾಗಿಂದಲೂ ನಾವು ಬರ್ತಿದ್ದೇವೆ, ಈಗಲೂ ಕಂಟಿನ್ಯೂ ಮಾಡ್ತಿದ್ದೇವೆ. ನಾವು ವೆಜಿಟೇರಿಯನ್ ಸರ್. ನಾವು ಆಲ್ಮೋಸ್ಟ್ ವೆಜ್ ಐಟಮ್ ಏನಿದ್ರೂ ಯೂಸ್ ಮಾಡ್ತೇವೆ. ನಮ್ಮ ಫ್ರೆಂಡ್ಸ್ ಎಲ್ಲ ನಾನ್ ವೆಜ್. ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಮತ್ತು ಕೆಲವೆಲ್ಲ ಐಟಮ್ಗಳು ಚೆನ್ನಾಗಿದೆ ಹೇಳ್ತಾರೆ. ನಾವು ವೆಜ್ ಯೂಸ್ ಮಾಡೋರು. ವೆಜ್ಜಲ್ಲಿ ಏನು ಚೆನ್ನಾಗಿರುತ್ತೆ ಸರ್? ವೆಜ್ ಎಲ್ಲ ಐಟಮ್ ಚೆನ್ನಾಗಿದೆ ಸರ್ ಇವರದ್ದು. ಎಸ್ಪೆಷಲಿ ಕಬಾಬ್ ಟೈಪ್ನದ್ದು ಎಲ್ಲ ಮಾಡ್ತಾರೆ, ಅದು ತುಂಬ ಚೆನ್ನಾಗಿದೆ. ನನ್ನ ಹೆಸರು ಬಂದು ಧನುಷ್ ಅಂತ, ಬೆಂಗಳೂರಿಂದ.
ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು ಇಲ್ಲಿಗೆ. ಲೈಕ್ ಫುಡ್ ವಾಸ್ ವೆರಿ ಆಸಮ್, ಸೂಪರ್. ಆ್ಯಕ್ಚುಲಿ ಬಿರಿಯಾನಿ ನೋಡ್ತಾ ಇದ್ವಿ, ತುಂಬ ಮ್ಯಾಕ್ಸಿಮಮ್ ಪೀಪಲ್ಸ್ ಬಂದ್ಬಿಟ್ಟು ಅದೇ ಆರ್ಡರ್ ಮಾಡ್ತಿದ್ರು. ಸೊ ಅವ್ರು ನೋಡ್ಬಿಟ್ಟು ಓಕೆ ಲೆಟ್ಸ್ ಟ್ರೈ ಅಂತ ಟ್ರೈ ಮಾಡಿದ್ದು ನಾವು. ಲೈಕ್ ಐ ಕ್ಯಾನ್ ಟೆಲ್ ದಟ್ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ವಿ ಹ್ಯಾಡ್. ಆ್ಯಂಡ್ ದ ಕುಕಿಂಗ್ ವಾಸ್ ಪರ್ಫೆಕ್ಟ್ ಆ್ಯಂಡ್ ingredients what they have used is it's perfect. And the quantity that was also we can tell like whatever the price we are paying, it's worth for it. And I can tell that we bought this tangdi tandoori chicken. That was also very awesome. And overall rating I can give 4.8. I can give the maximum. Service was slightly delayed, but I can because of the rush and everything, I can give the maximum of 4.8. Because I recommend everyone to come visit, taste it, and you can feel the vibe, the song playing over here, and the vibe is very good. I wish everyone to come here, try it. It's a good experience. ಥ್ಯಾಂಕ್ ಯು. ತೊಟ್ಟಿ ಮನೆ ಥರ ಫೀಲ್ ಇದೆ, ಜೊತೆಗೆ ಆ್ಯಂಟಿಕ್ ಪೀಸ್ಗಳಿದ್ದಾವೆ. ಹೌದು, ಕರೆಕ್ಟ್. ತುಂಬ ಚೆನ್ನಾಗಿದೆ. ಲೈಕ್ ಇಲ್ಲಿ ನೋಡ್ತಿದ್ರೆ ನೀವು ಬಂದ್ಬಿಟ್ಟು ಇದು ಏನೋ ಲೈಕ್ ಯು ಕಮ್ ಟು ಎ ವಿಲೇಜ್ ಥರ ಆ ಫೀಲ್ ಇದೆ. ಲೈಕ್ ಆ ವೈಬ್ ಅದೇ ಹೇಳ್ತಿದ್ದೆ ನಾನು. ವೈಬ್ ಬಂದ್ಬಿಟ್ಟು ತುಂಬ ಪಾಸಿಟಿವ್ ವೈಬ್ ಇದೆ. ಬಂದಾಗ ಲೈಕ್ ವಿ ಆರ್ ಈಟಿಂಗ್ ನಾನ್ ವೆಜ್, ಐ ನೋ ದಟ್, ಬಟ್ ಲೈಕ್ ವೆನ್ ಯು ಎಂಟರ್ ಆಗಿದ ತಕ್ಷಣ ಯು ಫೀಲ್ ದಟ್ ಪಾಸಿಟಿವ್ ವೈಬ್ ವೇರ್ ಯು ಎಂಟರ್ ಟು ಎ ಟೆಂಪಲ್. ಆ ಪಾಸಿಟಿವ್ ವೈಬ್ ಬಂದ್ಬಿಟ್ಟು ತುಂಬ ಚೆನ್ನಾಗಿದೆ. ಅದೇ ಪ್ರಿಫರ್ ಮಾಡ್ತೀನಿ. ಬನ್ನಿ, ಎಲ್ಲರೂ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಸರ್ ಚೇತನ್ ಅಂತ, ಇಲ್ಲೇ ಕಲ್ಯಾಣ ನಗರ, ಚಿಕ್ಕಮಂಗ್ಳೂರೇ. ಇಲ್ಲ ನಾವು ರೆಗ್ಯುಲರಾಗಿ ಬರ್ತಾನೆ ಇರ್ತೀವಿ. ಫ್ಯಾಮಿಲಿ ಅರೌಂಡ್ ಒಂದು 3-4 ಇಯರ್ಸಿಂದ ಬರ್ತಾನೆ ಇದ್ದೀವಿ. ಓಕೆ, ಅಂದರೆ ನಮಗೆ ಭಾಳ ಇಷ್ಟ ಏನಂದರೆ ಮಟನ್ ಸುಕ್ಕ ಇಲ್ಲಿ. ಅದಕ್ಕೋಸ್ಕರ ಅಂತಲೇ ಇಲ್ಲೇ ಜಾಸ್ತಿ ಬರ್ತೀವಿ. ಇಲ್ಲಿ ಥರ ಮಟನ್ ಸುಕ್ಕ ಬೆಂಗಳೂರಲ್ಲಿ ಆ್ಯಕ್ಚುಲಿ ನನ್ನ ಇರೋದೇ ವರ್ಕಿಂಗ್ ಇರೋದು ಬ್ಯಾಂಗ್ಳೂರಲ್ಲಿ, ಇಲ್ಲಿ ಮನೆ ಇರೋದು. ಸೊ ಅದೇ ಅದು ಚೆನ್ನಾಗಿರುತ್ತೆ, ಭಾಳ ಚೆನ್ನಾಗಿರುತ್ತೆ ಟೇಸ್ಟು. ಇನ್ನೇನು ಇಷ್ಟ ಆಗುತ್ತೆ ಸರ್? ಇನ್ನು ಮತ್ತು ಬಿರಿಯಾನಿ ಮತ್ತು ತಂದೂರಿನೂ ಅಷ್ಟೇ ಭಾಳ ಚೆನ್ನಾಗಿರುತ್ತೆ. ನನ್ನ ಹೆಸರು ಸೌಮ್ಯ, ನಾನು ಮೂಡಿಗೆರೆ ಮುಗ್ರಹಳ್ಳಿ. ಇಲ್ಲಿ ತುಂಬ ಸರಿ ಹೋಟೆಲಿಗೆ ಬಂದಿದ್ದೀನಿ. ಒಂದು 5 ಇಯರ್ಸಿಂದ ತುಂಬ ಟೈಮಿಂದ ಬರ್ತಾ ಇದ್ದೀನಿ. ಬಟ್ ಅಟ್ಮಾಸ್ಫಿಯರ್ ಚೆನ್ನಾಗಿದೆ, ಒಂಥರ ಚೆನ್ನಾಗಿರುತ್ತೆ. ಇಲ್ಲಿ ಬಂದರೆ ಖುಷಿ ಅನಿಸುತ್ತೆ, ನೇಚರಲ್ಲಿ ಇದ್ದಂಗೆ ಫೀಲ್ ಆಗುತ್ತೆ. ಇಲ್ಲಿ ಎಲ್ಲದೂ ಚೆನ್ನಾಗಿದೆ. ಮಟನ್ ಬಿರಿಯಾನಿ, ಫಿಶ್ ಫ್ರೈ ಎಲ್ಲ ಚೆನ್ನಾಗಿರುತ್ತೆ. ಎಲ್ಲ ಫುಡ್ಡು ತುಂಬಾ ಚೆನ್ನಾಗಿದೆ. ಬಟ್ ಇಂಥದ್ದೇ ಅಂತ ಏನಿಲ್ಲ, ಎಲ್ಲದೂ ಟೇಸ್ಟಿಯಾಗಿರುತ್ತೆ. ಹೊಸದಾಗಿ ಬರೋ ಚಿಕ್ಕಮಗಳೂರಿಗೆ ಬಂದರೆ ಒಂದ್ಸರಿ ಬನ್ನಿ, ಟ್ರೈ ಮಾಡಿ. ಇಲ್ಲಿ ಚೆನ್ನಾಗಿದೆ. ಬೇರೆ ಹೋಟ್ಲ್ ಕಂಪೇರ್ ಮಾಡಿದರೆ ಇಲ್ಲಿ ನಮಗೆ ಖುಷಿ ಅನಿಸುತ್ತೆ. ಫುಡ್ ತುಂಬ ಚೆನ್ನಾಗಿದೆ. ಇವಾಗ ನಮ್ಮೊಟ್ಟಿಗೆ ಗ್ರ್ಯಾಂಡ್ ಮಹಾರಾಜದ ಮಾಲೀಕರಾದಂತಹ ಶಿವು ಶಾಸ್ತ್ರ ಅವರಿದ್ದಾರೆ. ಅವರನ್ನೇ ಮಾತಾಡಿಸ್ತಾ ಹೋಗೋಣ. ಸರ್, ಯಾವಾಗಿಂದ, ಎಷ್ಟು ವರ್ಷದಿಂದ ಇರುವಂತಹ ಹೋಟೆಲ್ ಇದು? ಅಣ್ಣ, ನಮ್ಮದು ಗ್ರ್ಯಾಂಡ್ ಮಹಾರಾಜ್ ಶುರುವಾಗಿ ಕರೆಕ್ಟು 13 ವರ್ಷ 6 ತಿಂಗಳಾಯಿತು. 13 ವರ್ಷದಿಂದ ಹೊರಡಿಸ್ತೀವಿ. ಎಲ್ಲಿತ್ತು ಮುಂಚೆ? ಇವಾಗ ಮುಂಚೆ ಇಲ್ಲಿ ಶುರುವಾಗಿ 2 ವರ್ಷ ಆಯ್ತಣ್ಣ. ಕರೆಕ್ಟು ರಾಮ ಮಂದಿರ ಓಪನ್ ದಿವಸ ನಾವು ಹೋಟ್ಲು ಓಪನ್ ಮಾಡಿದ್ದು. ಇದಕ್ಕೂ ಮುಂಚೆ 10 ವರ್ಷದ ಮುಂಚೆ ಪಕ್ಕದ ರೋಡಲ್ಲಿತ್ತು, ಇಲ್ಲಿ RG ರೋಡಲ್ಲಿ. 13 ವರ್ಷದಿಂದ ನೀವು ಶುರು ಮಾಡಿದಂಥ ಸಮಯದಲ್ಲಿ ಏನಾದರೂ ಅಂದರೆ ಇನ್ಫ್ಲೂಯೆನ್ಸ್ ಇಂದನಾ, ಅಥವಾ ಅಂದರೆ ನಿಮ್ಮ ಹಿಂದೆ ಹೋಟೆಲ್ ಇತ್ತು ಮುಂದುವರ್ಸ್ಕೊಂಡು ಬರಬೇಕು ಅಂತ ಮಾಡಿದ್ದು, ಅಥವಾ ನಿಮ್ಮದೇ ಫಸ್ಟ್ ಜನ್ರೇಷನ್? ಇಲ್ಲ, ನಮ್ಮದೇ ಫಸ್ಟ್ ಜನ್ರೇಷನ್ನು. ಇದಕ್ಕೆಲ್ಲ ಮೂಲ ನಮಗೆ ನಾವು 4 ಜನ ಅಣ್ಣ ತಮ್ಮದಿರು. ನಮ್ಮ ದೊಡ್ಡಣ್ಣ ಇದ್ದಾರೆ, ಅವರೇ ಎಲ್ಲ ಮುಂದೆ. ಅವರೇನು ಅಂದರೆ ಮುಂದೆ ಬರಲ್ಲ, ನಮ್ಮ ಹಿಂದೆ ನಿಂತ್ಕೊಂಡು ಎಲ್ಲ ಮೂಲ ನಮ್ಮ ದೊಡ್ಡಣ್ಣ KV ಮಹೇಶ್ ಅಂತ. ಅವರೇ ಮೂಲ ಕಾರಣ ನಾವು ಹೋಟ್ಲಿಡೋಕ್ಕೆ. ಸೊ ಬಂದ ಕೂಡಲೇ ಒಂದು ಹಳ್ಳಿ ವೈಬ್ ಸಿಗುತ್ತೆ, ತೊಟ್ಟಿ ಮನೆ ಫೀಲ್ ಸಿಗುತ್ತೆ, ಆ್ಯಂಟಿಕ್ ಪೀಸ್ಗಳು. ಈ ಥಾಟ್ ಹೆಂಗೆ ಬಂತು ಅಂತ ಹೇಳಿ? ಅಣ್ಣ, ನಮ್ಮದು ಈ ಹೋಟ್ಲು ಬರೀ ಬಿಸ್ನೆಸ್ಸಿಗೋಸ್ಕರ ಮಾಡಿಲ್ಲ ಅಣ್ಣ. ನಾವು ನಮ್ಮದೊಂದು ಕನಸು, ನಮ್ಮ 4 ಜನ ಅಣ್ಣ ತಮ್ಮದಿರಾಗಲಿ, ನಮ್ಮದು ಏನು ನಮಗೆ ತುಂಬ ಹತ್ತಿರದವ್ರು ಬೇಕಾಗಿದ್ದಾರೆ, ಅವ್ರದ್ದೆಲ್ಲರದು ಒಂದು ಕನಸು, ಒಂದು ಚಿಕ್ಕಮಂಗ್ಳೂರಿಗೆ ದೊಡ್ಡ ಹೋಟ್ಲು ಕೊಡಬೇಕು ಅಂತ. ಇಲ್ಲಿಗೆ ಕಾನ್ಸೆಪ್ಟು ಮಾಡ್ತಾ ಏನೊಂದು ಬಂತು ಅಂತ ಹೇಳಿದ್ರಣ. ಇವತ್ತಿಂದು ಏನು ಅಂದರೆ ಜನ್ರೇಷನ್ನು ಮಿಷಿನರಿ ಜನ್ರೇಷನ್ ಥರ ಆಗಿದೆ. ಫೋನ್ ಆಯಿತು, ಮನೆ ಆಯಿತು, ಯಾವುದೇ ಬಾಂಧವ್ಯ ಇಲ್ಲ. ನಮ್ಮ ಹೋಟ್ಲಿಗೆ ಎಂಟ್ರಿ ಆಗಿದ್ದ ಕೂಡಲೇ 1975-80ನೇ ಇಸ್ವಿಯಿಂದ ಶುರುವಾಗಿ ಅಪ್ ಟು 2010 ತನಕ ಯಾರ್ಯಾರು ಏನೇನು ಯೂಸ್ ಮಾಡಿದ್ರು ಮಕ್ಳುಗಳು, ಯಾರೇ ಬಂದ್ರೂ ಆ ಏರಿಯಲ್ಲಿ ಹುಟ್ಟಿದವರು ಅವರು ಚೈಲ್ಡ್ಹುಡ್ಡಿಗೆ ಕರ್ಕೊಂಡು ಹೋಗಬೇಕು ಅನ್ನೋದೊಂದು ನಮ್ಮ ಕಾನ್ಸೆಪ್ಟ್ ಇಟ್ಕೊಂಡು ಈ ಹೋಟ್ಲನ್ನು ಮಾಡಿದ್ರು. ಎಲ್ಲಿಂದ ಕಲೆಕ್ಟ್ ಮಾಡಿದ್ರಿ ಅದನ್ನು? ಅಣ್ಣ, ಸ್ವಲ್ಪ ಇದರಲ್ಲಿ ಒಂದು 60 ಭಾಗ, 50ರಿಂದ 60 ಭಾಗ ನಮ್ಮ ಮನೆದೆ. ಯಾಕಂದರೆ ನಾವು ಸ್ವಲ್ಪ ಮ್ಯೂಸಿಕ್ ಪ್ರಿಯರ್ ಜಾಸ್ತಿ ಇತ್ತು, ಅಣ್ಣಂಗೆ ತುಂಬ ಇತ್ತು. ಅದೇ ಹಂಗೆ ನೀಟಾಗಿ ಇಟ್ಕೊಂಡಿದ್ವು. ಮತ್ತು ಈ ಥರ ಬಿಂದಿಗೆ ಎಲ್ಲ ನಮ್ಮ ಅಜ್ಜಿ ಕಾಲದ್ದು, ನಮ್ಮ ತಂದೆ ತಾಯಿ ಕಾಲದ್ದು. ನಮ್ಮದಿಲ್ಲೇ ನಾವು ಮೂಲತಃ ಕೃಷಿಕರು. ಈಗಲೂ ಕೂಡ ಜಮೀನು ನಾವು
ಕೆಲಸ ಮಾಡ್ತೀವಿ. ಜಮೀನು ಈಗಲೂ ಕೂಡ ಅದು ಅಲ್ಲಿಂದ ಏನಿದೆ ಹೈನುಗಾರಿಕೆ ಪ್ಲಸ್ ಇದೆಲ್ಲ ಇತ್ತಲ್ಲ, ಅಲ್ಲಿ ಇದ್ದಿದ್ದು ನಮ್ಮ ಗದ್ದೆ ಮನೆಯಲ್ಲಿ ಇದ್ದಿದ್ದನ್ನೆಲ್ಲ ಇಲ್ಲಿಗೆ ತಂದು ಇಟ್ಟಿದ್ದು. ಸುಮಾರು ಜನ ಇದಕ್ಕೆ ಬಾವಿ ಅಂದ್ರೆ ಏನು ಅಂತಲೇ ಗೊತ್ತಿಲ್ಲ. ನಮ್ಮ ಮೂಲ ಈ ಕಾರಣ ಬಾವಿ ಬಗ್ಗೆ ಕೇಳಿದೆ, 110 ವರ್ಷದ 100 ವರ್ಷದ ಹಳೇದು. ಈ ಅಡುಗೆಗೆ ಬಾವಿ ನೀರೇ ಇವತ್ತಿಗೂ ಯೂಸ್ ಮಾಡೋದಣ್ಣ, ಎಲ್ಲ ಅಡುಗೆಗೂ. ಹಂಗಾಗಿ ಜಾಗ ಹೇಗೆ ಅಂತ ನಿಮಗೆ ಸಿಕ್ಕಿದ್ದು? ಜಾಗ ಇರೋದು ಅಂದರೆ ನಾ ಇಲ್ಲೇ ಓಡಾಡ್ತಿದ್ದು. ಈಗ ಇದ್ರ ಮಾಲೀಕರು ದರ್ಶನ್ ಮತ್ತು ಇನ್ನೊಬ್ಬರು ಇದ್ದಾರೆ, ಅವ್ರ ಹತ್ರ ಬಾಡಿಗೆಗೆ ಅಂತ ನಾವು ತಗೊಂಡಿದ್ದೀವಿ ಅಣ್ಣ, ರೆಂಟಿಗೆ. ಇದು ಖಾಲಿ ಸೈಟ್ ಇತ್ತು, ಬಾವಿ ಒಂದಿತ್ತು. ನಮ್ಮ ಮಲೆನಾಡು ಶೈಲಿಲಿ ಒಂದು ಹೋಟ್ಲು ಮಾಡಬೇಕು ಅಂತ ನಮಗೆ ತಲೆಗೆ ಬಂದಾಗ ನಾವು ಬರೀ ಹೋಟ್ಲು ಮಾಡಲಿಕ್ಕೆ 2.25 ವರ್ಷ ತಗೊಂಡಿದ್ದೀವಿ. ಏನಂತಾರೆ ಬಂದವರು ಅಟ್ಮಾಸ್ಫಿಯರ್ ನೋಡಿ? ಅದು ನೀವೇ ಜನಗಳಿಗೆ ಕೇಳಬೇಕು, ನಾವು ಹೇಳಿದ್ರೆ ನಿಮ್ಮ ಹತ್ರ ರಿವ್ಯೂ ಬಂದಿರುತ್ತಲ್ಲ ಹಿಂಗಿದೆ. ನಮ್ಮ ಹತ್ರ ಏನಿಲ್ಲ, ಒಳಗಡೆ ಇಟ್ಟಿದ್ದಂಗೆ ಒಂದು ಪಾಸಿಟಿವ್ ವೈಬ್ಸನ್ನು ನಮಗೆ ಬರ್ತಾ ಇದೆ ಅಂತ 100ಕ್ಕೆ 90 ಜನ ಹೇಳೋಗಿದಾರಣ್ಣ. ಊಟಕ್ಕಿಂತ ಮುಂಚೆ ಊಟ ಯಾರೇ ಬಂದರೂ ನೀವು ಬೇಕಾದ್ರೆ 5 ನಿಮಿಷ ಕೂತ್ಕೊಂಡು ಅಬ್ಸರ್ವ್ ಮಾಡಿ, ಒಂದು ಫೋಟೋ ಅಂತ ತೆಗೆದುಕೊಂಡು ಹೋಗ್ತಾರೆ ಇಲ್ಲಿಂದ. ನಾವೇನು ಹೇಳಲ್ಲ ಅವರಿಗೆ, ಅವರೇ ಬಂದು ಖುದ್ದಾಗಿ ಅವರೇ ಬಂದು ನಿಂತು ಫೋಟೋಗೆ, ಅವ್ರು ನಿಂತಿಲ್ಲ ಅಂದರೂ ಬಾವಿದಂದು ಒಂದು ಫೋಟೋ ತೆಗೆದು ತಗೊಂಡು ಹೋಗ್ತಾರೆ. ಯಾವ್ದು ಫಾಸ್ಟ್ ಮೂವಿಂಗ್ ಇದೆ, ಮೆನು ಏನಿದೆ, ಎಷ್ಟು ಐಟಮ್ಸ್ ಇದೆ? 198 ಐಟಮ್ಸ್ ಇದೆ ಅಣ್ಣ. ಈಗ ಸ್ವಲ್ಪ ಗ್ಯಾಸಿನ ಪ್ರಾಬ್ಲಮ್ ಆದಾಗ ಸ್ವಲ್ಪ ಒಂದು 20ರಿಂದ 30% ಮಾತ್ರ ಕಮ್ಮಿ ಮಾಡಿದೆ. ಇವಾಗೆಲ್ಲ ನಾರ್ಮಲ್ ಆಗಿದೆ, ಎಲ್ಲದೂ ಸಿಗ್ತದೆ. ನಮ್ಮದು ಫಾಸ್ಟ್ ಮೂವಿಂಗ್ ನಾಟಿ ಸ್ಟೈಲ್ ಇರೋದ್ರಿಂದ ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಮಟನ್ ಸುಕ್ಕ, ಕಬಾಬ್ ಏನು ಸ್ಪೆಷಲ್ ಅಂತೇಳಿದ್ರೆ ನಮ್ದು ಕೋಟಿಂಗ್ ಲೆಸ್ ಕಬಾಬ್ ಇದೆ. ಪ್ಲಸ್ ನನಗೆ ಗೊತ್ತಿರೋ ಮಟ್ಟಿಗೆ ನಾಟಿ ಕೋಳಿ ಚಿಕ್ಕಮಗಳೂರು ಯಾರೂ ಮಾಡಲ್ಲ. ನಾಟಿ ಕೋಳಿ ನಾವು ಮಾಡ್ತಾಯಿದ್ದೀವಿ ಅಣ್ಣ, ಪ್ಯೂರ್ ಒರಿಜಿನಲ್ ನಾಟಿ ಕೋಳಿ 8ರಿಂದ 10 ವರ್ಷದಿಂದ ನಾವು ಮಾಡ್ಕೊಂಡು ಬರ್ತಾಯಿದ್ದೀವಿ. ಯಾಕಂದರೆ ನಾಟಿ ಕೋಳಿ ಈಗ ತಾಣ್ತೀವಿ ಅಂದ್ರೂ ಅದು ಸ್ವಲ್ಪ ಕಾಸ್ಟ್ಲಿ ಇರೋದ್ರಿಂದ ಯಾರೂ ಮಾಡೋಕ್ಕೆ ಹೋಗಲ್ಲ. ಬಟ್ ನಾಟಿ ಕೋಳಿ ಲವರ್ಸ್, ಫುಡ್ ಲವರ್ಸ್ ನಮಗೆ ತುಂಬ ಇದ್ದಾರೆ. ಹಂಗಾಗಿ ನಾಟಿ ಕೋಳಿನ ನಾವು ರೆಗ್ಯುಲರ್ ಮಾಡ್ಕೊಂಬರ್ತಾಯಿದ್ದೀವಿ. ನಾಟಿ ಕೋಳಿನ, ಚಿಕನ್, ಮಟನ್ ಎಲ್ಲಿಂದ ತೊಗೊಂಬರೋದು ನೀವು? ಎಲ್ಲದೂ ನಮಗೆ ವೆಂಡರ್ಸು, ನಮಗೊಂದು 10 ವರ್ಷದಿಂದ ಏನು ಟ್ರಸ್ಟಬಲ್ ವೆಂಡರ್ಸ್ ಇದ್ದಾರೆ ಅವರಿಂದನೇ ತಗೊಂಡು ಬರ್ತಾಯಿದ್ದೀವಿ. ಇವತ್ತಿಗೂ ಚೇಂಜ್ ಆಗಿಲ್ಲ, ಅವರು ಚೇಂಜ್ ಆಗಿಲ್ಲ. ಕ್ವಾಲಿಟಿ ಕ್ವಾಂಟಿಟಿ ಯಾವುದೂ ಕಾಂಪ್ರಮೈಸ್ ಆಗಿಲ್ಲ, ಅವರು ಆಗಿಲ್ಲ, ನಾವು ಆಗಿಲ್ಲ. ರೇಟ್ ಒಂದು ವ್ಯತ್ಯಾಸ ಆಗಿದೆ ಅಷ್ಟೇ. ಅದನ್ನು ನಾವು ಗ್ರಾಹಕರಿಗೂ ಕೂಡ ಹಾಕಿಲ್ಲ. ನಾವು ಏನಿದೆ ಹಳೆ ಮೆನು ರೇಟೇ ಇವತ್ತಿಗೂ ತಗೊಳ್ತಾ ಇದ್ದೀವಿ. ಸೊ ಈ ಗ್ಯಾಸ್ ಪ್ರಾಬ್ಲಮ್ ಬಂದಿತ್ತು, ಅದೇನಾದ್ರೂ ಬಗೆಹರಿದಿದೆಯಾ ಅಥವಾ ಇನ್ನೂ ಸ್ವಲ್ಪ ಏನಾದ್ರು ಎಫೆಕ್ಟ್ ಇಲ್ಲ, ಗ್ಯಾಸ್ ಪ್ರಾಬ್ಲಮ್ ಏನು ಅಂದರೆ ಗ್ಯಾಸು ಬರೋದನ್ನ ಸ್ಟಾಕ್ ಬರೋದು ನಿಂತಿತ್ತು. ಬಟ್ ಇನ್ನೊಂದು ಏನು ಪ್ರಾಬ್ಲಮ್ ಆಗಿದೆ ಅಂದರೆ 2 ಗ್ಯಾಸಿಗೆ ಇವತ್ತು 1 ಗ್ಯಾಸ್ ಬರ್ತಾ ಇದೆ, ದುಡ್ಡು ಜಾಸ್ತಿ ಆಗಿದೆ. ಆದ್ರೂ ಹೆಂಗೋ ಕಸ್ಟಮರ್ ಆಶೀರ್ವಾದದಿಂದ ಬಿಸ್ನೆಸ್ ಚೆನ್ನಾಗಿರೋದ್ರಿಂದ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆ ಹೊರೆನ ಖಂಡಿತವಾಗ್ಲೂ ನಾವು ಗ್ರಾಹಕರ ಮೇಲೆ ಹಾಕೋಕ್ಕಿಲ್ಲ. ಯಾಕೆ ನಿಮ್ಮ ಹೋಟ್ಲಿಗೆ ಬರಬೇಕು ಅಂತ ಹೇಳಿ ಗ್ರಾಹಕರಿಗೆ ಹೇಳೋದಾದ್ರೆ? ನಾವು ಹೇಳೋದಾದರೆ 4 ಕಡೆ ಹೋಗಿ ಬನ್ನಿ, ನನ್ನ ಹೋಟ್ಲಿಗೆ ಬನ್ನಿ, 5ನೇ ನನ್ನ ತಾಳಿ, ಆವಾಗ ನಿಮಗೆ ಅನಿಸುತ್ತೆ ನನ್ನ ಹೋಟ್ಲಿಗೆ ಯಾಕೆ ಬರಬೇಕು ಅಂತ. ಓಕೆ, ಇಲ್ಲಿನ ಕ್ಲೀನ್ನೆಸ್ ಇರ್ಬೋದು, ನಮ್ಮ ಟ್ರೆಡಿಷ್ನಲ್ಲು ಏನು ಒಂದು ಬಿಟ್ಟಿಲ್ಲ ಅಂತ ಹೇಳಿದ್ರೆ ಮಲೆನಾಡು ಫುಡ್ಡು ಅದೊಂದು ಆ್ಯಡ್ ಮಾಡಿದ್ದೀನಿ. ಪ್ರತಿ ಒಬ್ಬೊಬ್ಬರಿಗೂ ಬಂದು ಒಂದು ಅರ್ಧ ವೈಟ್ ರೈಸ್ ಕೇಳಿದವ್ರಿಗೂ ನಾವು ಎಲೆಲೇ ಸರ್ವ್ ಮಾಡೋದು. ಕೆಲವರು ಪಾಪ ಡೌಟಲ್ಲಿ ಕೇಳ್ತಾರೆ, ಸರ್ ನಮಗೂ ಎಲೆ ಕೊಡ್ತೀರಾ ಅಂತ. ಎಲ್ಲರಿಗೂ ನಾವು ಪ್ಲೇಟ್ ಬೇಕು ಅಂದವ್ರಿಗೆ ಮಾತ್ರ ಪ್ಲೇಟ್ ಕೊಡ್ತೀವಿ ಹೊರತು ನಮ್ಮ ಟ್ರೆಡಿಷ್ನಲ್ಲನ್ನು ನಾವು ಬಿಟ್ಟು ಹೋಗಿಲ್ಲ. ಇವತ್ತಿಗೂ ಇನ್ನು ಮುಂದೆನೂ ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಆವ್ರೇಜ್ ಆಗಿ ಒಂದಿನಕ್ಕೆ ಎಷ್ಟು ಜನ ಕಸ್ಟಮರ್ಸ್ ಬರ್ತಾರೆ, ಎಷ್ಟು ಜನ ಎಂಪ್ಲಾಯೀಸ್ ಇದ್ದಾರೆ ಇಲ್ಲಿ ನಿಮ್ಮಲ್ಲಿ? ನಮ್ಮಲ್ಲಿ ಈಗ 35+ ಇದ್ದಾರೆ. ನಾವು ಮನೆಯವರೇ ಒಂದು 5-6 ಜನ ಇದ್ದೀವಿ. ನಾವು 4 ಜನ ಅಣ್ಣ ತಮ್ಮದಿರು, ಕಸಿನ್ ಬ್ರದರ್ಸ್ ಇಬ್ಬರು, ಮನೆಯವರೇ ಅಂತಲೇ ಒಂದು ನಾವು 7 ಜನ ಇದ್ದೀವಿ. ಆವ್ರೇಜ್ ಒಂದು 400ರಿಂದ 500 ಜನ ಮೂವ್ ಆಗ್ಬೋದು ಸರ್. ಎಷ್ಟು ಬೆಳಗ್ಗೆ ಸುಮ್ಮನೆ ಅಂದಾಜಲ್ಲಿ ಚಿಕನ್ ಎಷ್ಟು ಹೋಗ್ಬೋದು, ಮಟನ್ ಎಷ್ಟು ಹೋಗುತ್ತೆ ಅಂತ? ಒಂದು ಮಟನ್ ಒಂದು 20-30 kg, 40 kg, ಸುಕ್ಕದ್ದು ಒಂದು 25-30 kg, ಚಿಕನ್ ಒಂದು 35ರಿಂದ 50 kg ತನಕ ಇದೆ. ನಮಗೆ ಮೆನು ಜಾಸ್ತಿ ಇರೋದ್ರಿಂದ ನಮಗೆ ವೆಜ್ ಕಸ್ಟಮರ್ ಕೂಡ ವೆಜ್. ಇನ್ನೊಂದೇನು ವಿಶೇಷ ಅಂತ ಹೇಳಿದ್ರೆ ವೆಜ್ಜು ನಮ್ಮದು ಕಿಚನ್ನೇ ಸಪ್ರೇಟು ಸರ್. ಯಾರಿಗಾರ ಡೌಟ್ ಇದ್ದರೆ ನಾವು ಸೀದಾ ಕಿಚನ್ಗೆ ಕರ್ಕೊಂಡು ಹೋಗ್ತೀವಿ. ವೆಜ್ ಅವ್ರಿಗೂ ನಾನು ಈ ಮೂಲಕ ಏನು ಹೇಳ್ತೇನೆ, 100% ಪ್ಯೂರ್ ವೆಜಿಟೇರಿಯನ್ನೇ ಕೊಡ್ತೀವಿ ನಾವು. ಯಾವುದೇ ಥರದ ಮಿಕ್ಸಪ್ ಇರಲ್ಲ ಅದು. ಓಕೆ, ಈ ಹೋಟೆಲ್ಗಳಿಗೆ ಬಂದಾಗ ಒಂದಷ್ಟು ಜನ ತುಂಬ ಈ ಗ್ಯಾಸ್ಟ್ರಿಕ್ ಫೀಲ್ ಮಾಡೋ ಥರ, ಆಯಿಲ್ ಜಾಸ್ತಿ ಯೂಸ್ ಮಾಡ್ತಾರೆ, ಎದೆ ಉರಿಯುತ್ತೆ, ಈ ಥರದ್ದು ಇದಿರುತ್ತೆ. ಬಟ್ ಇಲ್ಲಿ ಬಂದಂಥವ್ರು ಯಾರು ಆ ಥರದ ಕಂಪ್ಲೇಂಟ್ ಇವತ್ತಿನ ತನಕ ಹೇಳಿಲ್ಲ ಸರ್. ಯಾಕಂತ ಹೇಳಿದ್ರೆ ಅದು ಇನ್ನೊಂದು, ನಮ್ಮ ಮನೆಯಲ್ಲೇ ಸಾಂಬಾರ ಪುಡಿ ಆಗಲಿ, ಖಾರ ಪುಡಿ ಆಗಲಿ ನಾವೇ ಖುದ್ದು ತಂದು ಮಾಡಿಕೊಡೋದಂಥದ್ದು. ನಮ್ಮ ತಾಯಿನೇ ಎಲ್ಲದೂ ಸೋಸಿ ಮಾಡಿ ಕೊಡೋಂಥ ವ್ಯವಸ್ಥೆ ಮಾಡೋದು. ಇಲ್ಲ, ಮಸಾಲ ಐಟಮ್ಸ್ಗಳನ್ನು ಮೇಯ್ನ್ ಏನೇನು ನಾವು ಹಾಕ್ತೀವಲ್ಲ ಅದನ್ನು ಮನೆಯಿಂದನೇ ಮಾಡಿಸ್ಕೊಂಬರೋದು ನಾವೇ ಖುದ್ದಾಗಿ ತಂದು. ಹಾಗಾಗಿ ಎಲ್ಲರೂ ಒಂದು ಮನೇಲಿ ಊಟ ಮಾಡಿರೋ ಫೀಲು ಅಂತ ಹೇಳ್ತಾರೆ. ತುಂಬ ಚೆನ್ನಾಗಿದೆ ಅಂತ. ಮಧ್ಯಾಹ್ನ ಬಂದವರು ಟೂರಿಸ್ಟು ಸಾಯಂಕಾಲನೂ ಕೂಡ ರಿಪೀಟ್ ಆಗಿದೆ. ನನಗೆ ಸುಮಾರು ಉದಾಹರಣೆಗಳು ಇದ್ದಾವೆ. 2 ದಿವಸ 3 ದಿವಸ ಇದ್ದವರು ಕೂಡ 3 ದಿವಸ ಈಗ ಬೇರೆ ಕಡೆ ಸ್ಟೇ ಆದ್ರೂ, ಈಗ ರೆಸಾರ್ಟಲ್ಲಿ ಸ್ಟೇ ಆದ್ರೂ, ಹೋಮ್ ಸ್ಟೇ ನನ್ನದೇ ಸರ್ವಿಸ್ ಇದೆ, ಹೋಮ್ ಡೆಲಿವರಿ ಸರ್ವಿಸ್ ಇದೆ, ಅಲ್ಲಿಗೆ ಕೂಡ ಹೇಳಿ ತರಿಸ್ಕೊಂಡಿರೋದು. ಝೊಮ್ಯಾಟೊ ಈ ಥರದ್ರಲ್ಲೂ ಇದ್ದೀರಾ? ಝೊಮ್ಯಾಟೊ ಮಾಡಿಲ್ಲ ಸರ್. ಅದು ಝೊಮ್ಯಾಟೊ ಮಾಡಿಲ್ಲ ಅನ್ನೋದಕ್ಕೆ ಒಂದು ಕಾರಣ ಏನು ಅಂತ ಹೇಳಿದ್ರೆ, ಝೊಮ್ಯಾಟೊ 35 to 40% ಒಂದು ಮಾಡಿದ್ದಾರೆ. ನಾವು ಇಲ್ಲಿ ಲೋಕಲ್ ಹುಡುಗರು, ಡೆಲಿವರಿ ಹುಡುಗರಿಗೆ, ನಮ್ಮ ಲೋಕಲ್ ಊರು ಮನೆ ಹುಡುಗರಿಗೆ ಒಂದು ಅವಕಾಶ ಆಗಲಿ, ಅವ್ರಿಗೆ ಒಂದು ಉದ್ಯೋಗ ಅವಕಾಶ ಆಗಲಿ ಅಂತ ಅವರಿಗೆ ಇಷ್ಟು ಅಂತ
ನೀವು ಒಂದು ಸಿಟಿ ಲಿಮಿಟ್ಸ್ಗೆ ಇಷ್ಟು ಪ್ರೈಸ್ ಒಂದು ಮಾಡ್ತಾರೆ. ನೀವು 100 ರೂಪಾಯಿದು ಹೇಳಿದ್ರು ತಂದು ಕೊಡ್ತಾರೆ, 5,000 ರೂಪಾಯಿದು ಹೇಳಿದ್ರು ತಂದು ಕೊಡ್ತಾರೆ. ಬಟ್ ಪ್ರೈಸ್ ಮಾತ್ರ 100 ರೂಪಾಯಿಗೆ ಎಷ್ಟು ತಾಣ್ತಾರೆ, 5,000ಕ್ಕೂ ಅಷ್ಟೇ ತಾಣ್ತಾರೆ, ಕಮ್ಮಿ ಇರುತ್ತೆ, ಒಂದೇ ರೇಟ್ ಇರುತ್ತೆ. ಓಕೆ, ಜೊತೆಗೆ ಕ್ಯಾಟ್ರಿಂಗ್ ಕೂಡ ಮಾಡ್ತಿದ್ದೀರಾ? ಖಂಡಿತ ನಾವು 50 ಜನದಿಂದ ಹಿಡಿದು ಎಷ್ಟು ಜನ ಬೇಕಾದ್ರೂ ದೇವ್ರದಿಂದ ಎಲ್ಲರ ಆಶೀರ್ವಾದದಿಂದ ಕೇಟ್ರಿಂಗ್ ಕೂಡ ಓಪನ್ ಮಾಡ್ಕೊಂಡಿದ್ದೀವಿ ಈಗ ಹೊಸದಾಗಿ. ಸುಮಾರು ಹಾಕಿ ನಾನು ನನ್ನ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ಗಳನ್ನು ಹಾಕಿದ್ದೀನಿ. ಈಗ ಇನ್ಸ್ಟಾಗ್ರಾಮ್ ನಾನು ಹಾಕಬಾರ್ದು ಅಂತಿದ್ದೆ, ಈಗ ಜನಗಳಿಗೆ ಮುಟ್ಟೋಕ್ಕೆ ಈಗ ಹೆಂಗೆ ಒಂದು ಸೋಷಲ್ ಮೀಡಿಯಾ ತುಂಬ ಅಂದರೆ ತುಂಬ ಆಗೋಗಿದೆ. ಹಾಗಾಗಿ ನಾವು ಇಂಥ ಒಳ್ಳೆ ಪದಾರ್ಥ ಮಾಡ್ದಿರೋ ನಮ್ಮ ಜನಗಳಿಗೋಸ್ಕರ ರೀಚ್ ಆಗಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಇನ್ಸ್ಟಾಗ್ರಾಮಲ್ಲಿ ನಾನೇ ಖುದ್ದಾಗಿ ವೀಡಿಯೋ ಮಾಡಿ ಕೂಡ ಹಾಕ್ತಾಯಿದ್ದೀನಿ. 50 ಜನದಿಂದ ಶುರುವಾಗಿ ಅವ್ರು ಎಷ್ಟು ಜನ ಕೇಳ್ತಾರೆ ಅಷ್ಟು ಜನಕ್ಕೂ ಮಾಡ್ತೀವಿ. ವೆಜ್ಜು ನಾನ್ ವೆಜ್ ಎರಡೂ ಮಾಡ್ತಾಯಿದ್ವಿ. ವೆಜ್ ಅವರಿಗೆ ಏನು ಡೌಟ್ ಬೇಡ, 100% ನಾವು ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೂ ಪ್ರಸಾದ ಕಳಿಸ್ತೀವಿ, ಗಣಪತಿ ಸಂಕಷ್ಟಿ ದಿವಸನೂ ಪ್ರಸಾದ ಕಳಿಸ್ತೀವಿ. ಯಾಕಂದರೆ ಅಷ್ಟು ವೆಜ್ಜನ್ನು ಪ್ಯೂರಿಟಿಲಿ ಮಾಡ್ತಾಯಿದ್ದೀವಿ ನಾವು. ನನಗೆ 2 ಪ್ರಶ್ನೆ ಇದೆ. ಒಂದು, ಹೆಸರಲ್ಲಿರೋ ಶಾಸ್ತ್ರ ಅಂದರೆ ಏನು ಅನ್ನೋದು ಮೊದಲನೇ ಪ್ರಶ್ನೆ. ಎರಡನೇದು, ಹೋಟೆಲಿಗೆ ಗ್ರ್ಯಾಂಡ್ ಮಹಾರಾಜ ಅಂತ ಬಂದಿದ್ದು ಹೇಗೆ ಅಂತ? ಗ್ರ್ಯಾಂಡ್ ಮಹಾರಾಜ ಅಂತ ಬಂದಿದ್ದು ನಮ್ಮ ಹೋಟ್ಲು ಎಲ್ಲ ಗ್ರಾಹಕರು ಯಾರ್ಯಾರು ಬರ್ತಾರೆ ಅವ್ರು ಮಹಾರಾಜ ಥರ ಇರಲಿ ಅಂತ, ಪ್ರತಿ ಒಂದೊಂದು ಕಸ್ಟಮರು ಮಹಾರಾಜ ಥರ ಇರಲಿ ಅಂತ, ಹಾಗಾಗಿ ಗ್ರ್ಯಾಂಡ್ ಮಹಾರಾಜ ಅಂತ ಇಟ್ಟಿದ್ದು. ಇನ್ನೊಂದು ನನ್ನ ಶಾಸ್ತ್ರ ಅಂತ ಬಂದಿದ್ದು ನಮ್ಮದೊಂದು ಗ್ರೂಪ್ ಇದೆ ಸರ್. ಶಾಸ್ತ್ರ ಮೀನ್ಸ್ ಅಯ್ಯಪ್ಪ ಸ್ವಾಮಿ. ನಾವು ಪ್ರತಿ ವರ್ಷವೂ ಮಾಲೆ ಹಾಕ್ಕೊಂಡು ಸ್ವಾಮಿ ಮಾಲೆಗೆ ಹೋಗ್ತೀವಿ. ಅದು ಶಾಸ್ತ್ರ ಅನ್ನೋದಕ್ಕೋಸ್ಕರ ಅದು ಶಿವಶಾಸ್ತ್ರ ಅಂತ ನಮ್ಮ ಶಾಸ್ತ್ರ ಗ್ರೂಪ್ ಇದೆ. ಎಲ್ಲರೂ ಜನ ಕರೆಯಕ್ಕೆ ಶುರು ಮಾಡೋದು. ಶಿವು ಅಂತ ನನ್ನ ಹೆಸರಿದ್ದು, ಶಾಸ್ತ್ರ ಅಂತ ಜನನೇ ಸೇರಿದ್ದು, ಅವರಿಗೋಸ್ಕರ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸರ್. ಫೈನಲಿ ಗ್ರಾಹಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಏನಿಲ್ಲ, ನೀವು ಯಾವುದೇ ಹೋಟ್ಲಿಗೆ ಹೋದ್ರೂ ಶುಚಿ ಇವತ್ತು ನೋಡ್ತಾರೆ, ದುಡ್ಡಿಗೆ ಯಾರೂ ಲೆಕ್ಕ ಆಗ್ತಾಯಿಲ್ಲ. ಅದು ಕೋವಿಡ್ ಆದಮೇಲೆ ಯಾವುದೇ ಒಂದು ಸಣ್ಣ ಫ್ಯಾಮಿಲಿ ಇರಲಿ ದೊಡ್ಡ ಫ್ಯಾಮಿಲಿ ಇರಲಿ ಊಟಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಿದ್ದಾರೆ. ನಿಮ್ಮ ಆದ್ಯತೆ ಏನೇನಿದೆ ಅದನ್ನು ನಾವು 100ಕ್ಕೆ 100 ಆಗಿಲ್ಲ ಅಂದ್ರೂ 90% ಅಂತೂ ರೀಚ್ ಮಾಡ್ತೀವಿ. ರುಚಿ ಶುಚಿಗೆ ಒಂದ್ಸತಿ ಒಮ್ಮೆ ನಮ್ಮ ಗ್ರ್ಯಾಂಡ್ ಮಹಾರಾಜಗೆ ಬಂದು ಭೇಟಿ ಕೊಡಿ ಅಂತ ಈ ಮೂಲಕ ಕೇಳ್ಕೊಳ್ತೀವಿ. ಪ್ಲೇಸು, ಟೈಮಿಂಗ್ಸು ಮತ್ತು ಯಾವತ್ತು ಲೀವ್ ಇರುತ್ತೆ? ಸರ್ ನಮ್ಮ ಲೀವ್ ಯಾವತ್ತೂ ಇರಲ್ಲ. ಇನ್ನೊಂದು ಏನು ವಿಶೇಷ ಅಂತ ಹೇಳಿದ್ರೆ ನಮ್ಮದು ಮಧ್ಯಾಹ್ನ 12:30 1 ಗಂಟೆಗೆ ಓಪನ್ ಆದರೆ ಸಾಯಂಕಾಲ 10:30 ತನಕ ಡೈರೆಕ್ಟ್ ಇರುತ್ತೆ. ಮಧ್ಯ ಯಾವುದೇ ಬ್ರೇಕ್ ಇರಲ್ಲ ಸರ್. ನಮ್ಮದು ಯಾವಾಗ ಬೇಕಾದ್ರೂ 12:30 1 ಗಂಟೆಯಿಂದ ಶುರು ಮಾಡಿದ್ರೆ ರಾತ್ರಿ 10:30 ತನಕ ಕಂಟಿನ್ಯೂ ಬರ್ಬೋದು. ನಮ್ಮ ಮಧ್ಯಾಹ್ನ ಯಾವುದು ಬ್ರೇಕ್ ಇರಲ್ಲ. ಆ ಯಾವ್ಯಾವ ಟೈಮಲ್ಲಿ ಏನೇನು ಅವೈಲೇಬಲ್ ಇರುತ್ತೆ ಅದನ್ನು ನಾವು ಅವರಿಗೆ ಸರ್ವ್ ಮಾಡೋಕ್ಕೆ ಕೊಡ್ತೀವಿ. ಪ್ಲೇಸ್ ಗ್ರ್ಯಾಂಡ್ ಮಹಾರಾಜ, ಬಸವನಹಳ್ಳಿ ಮೇನ್ ರೋಡ್, ಚಿಕ್ಕಮಗಳೂರು. ಇದಾಗಿತ್ತು ಈ ಸಂಚಿಕೆಯ ವಿಶೇಷ. ಇದೇ ರೀತಿಯಾದಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ನೋಡ್ತಾ ಇರಿ. ನಮ್ಮ ಚಾನಲಿನ ಎಲ್ಲ ವಿಡಿಯೋಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.